ಹಾವೇರಿಯಿಂದ ಸುರೇಶ್ ಇಟ್ಗಿ ಅಂತ ಕಾಲ್ ಮಾಡಿದ್ದಾರೆ. ಸುರೇಶ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್. ಈಗ ಅವ್ರ ಜಮೀರರು ಅದಕ್ಕೆ ಹೋಗಂಗಿಲ್ಲ ಅಂತಾರಲ್ರಿ. ಈಗ ಅದಕ್ಕೊಂದು 10 ಲಕ್ಷ ಇಟ್ಟಾರಪ್ಪ ಧ್ವಜಾರೋಹಣಕ್ಕೆ ಹೋಗಾಕಂತ ಹೇಳ್ರಿ ಹೆಂಗ್ ಹೋಗ್ತಾರ ನೋಡ್ರಿ ಅವ್ರು. ಅದಕ್ಕಲ್ರಿ ಇವ್ರ ಪಾಪ ಮೋದಿಜಿರು ನಮ್ಮ ಭಾರತ ಉಳಿಲಿ ಅಂತಂದು ಹೊಯ್ಕೊಂತಾರ. ಇವ್ರೆಲ್ಲ ಅಲ್ಲಿಗೆ ಹೋಗಂಗಿಲ್ಲ ಇಲ್ಲಿಗೆ ಹೋಗಂಗಿಲ್ಲ. ಇಲ್ಲಿ ರಾಜೀನಾಮೆ ಕೊಟ್ಬಿಡ್ಬೇಕ್ರಿ ಇವರೆಲ್ಲ ಆ ಸ್ಥಾನಕ್ಕನ. ಜನ ಗೆಲ್ಸ್ಬಾರ್ದು ಸರ್, ರಾಜೀನಾಮೆ ಕೊಡಲ್ಲ ಅವ್ರು. ಗೆಲ್ಲಿಸ್ಬಾರ್ದ್ರಿ, ಜನ ಗೆಲ್ಲಿಸ್ಬಾರ್ದು, ಗೆಲ್ಲಿಸ್ಬಾರ್ದ್ರಿ, ಒಳ್ಳೇದು ಗೆಲ್ಲಿಸಬಾರ್ದ್ರಿ. ಅವ್ರು ಮುರುಕ್ರಿ ಮುಂಚೆಕ್. ಆಮ್ಯಾಗ ಇವ್ರು ನಾವೆಲ್ಲ ಮುರುಕು ಇದಾರ. ಆಲ್ರೈಟ್ ಸುರೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಕವಿತಾ ಅಂತ ಶಿಕಾರಿಪುರದಿಂದ. ಕವಿತಾ ನಮಸ್ತೆ. ಹಾ ಮೇಡಮ್ ನಮಸ್ತೆ. ಹೇಳಿ ಕವಿತಾ. MLA ಸೀಟ್ ಬೇಕು, ಗೆಲ್ಬೇಕು, ದೇಶದ ಸರ್ಕಾರಿ ಹಬ್ಬಗಳನ್ನ ಮಾಡಕ್ಕೆ ಕೇಳಿಸ್ತಿಲ್ಲ ಕವಿತಾ ನೀವು ಮಾತಾಡ್ತಾ ಇರೋದು. ಥ್ಯಾಂಕ್ ಯು ಕವಿತಾ, ಥ್ಯಾಂಕ್ ಯು. ಪವರ್ ಟಿವಿ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದ್ ಮಾಡಿ. ಅಲ್ಲ ರೀ ಜಮೀರ್ ಅವರೇ, ನಿಮ್ಮ ಉಸ್ತುವಾರಿ ಆಗಿರೋ ನೀವು ಸಚಿವರಾಗಿದ್ದೀರಲ್ಲ, ಆ ಜಿಲ್ಲೆಯಲ್ಲಿ ಒಂದು ಲಾಕಪ್ ಡೆತ್ ಆದರೆ ನೀವು ಹೋಗಿ ಅಲ್ಲಿ ಆ ಮಹಿಳೆಗೊಂದು ಸಾಂತ್ವನ ಹೇಳೋಕ್ಕಾಗಲ್ಲ, ಆ ಕುಟುಂಬಕ್ಕೊಂದು ಸಾಂತ್ವನ ಹೇಳೋ ಯೋಗ್ಯತೆ ಇಲ್ಲ ನಿಮಗೆ. ನೀವು ಉಸ್ತುವಾರಿ ಆಗಿದ್ದಾಗಲೂ ಏನು ಘನಕಾರ್ಯ ಮಾಡಿದ್ದೀರಿ ಅಲ್ಲಿ ಅಂತ ಗೊತ್ತಿದೆ. ಬರ ಅಧ್ಯಯನ ಬೇರೆ ನಡೆಸಿದ್ದೀರಂತ, ನಿಮ್ಮ ಹಣೆ ಬರಕ್ಕೆ ಏನು ನಡೆಸಿದಿರೋ ಗೊತ್ತಿಲ್ಲ. ನೀವೆಲ್ಲ ನಮ್ಮ ರಾಜ್ಯದ ಶಾಸಕರುಗಳು, ಮಿನಿಸ್ಟ್ರುಗಳು. ನಿಮ್ಗೊಂದು ಮಿನಿಸ್ಟ್ರಿಗಿರಿ ಬೇರೆ ಕೇಡು, ನಿಮ್ಗೊಂದು ಗೂಟದ ಕಾರ್ ಬೇರೆ ಕೇಡು. ನಿಮಗೆ ನೀವು ಓತ್ ಟೇಕಿಂಗಲ್ಲೇ ನಿಮ್ಮ ಕನ್ನಡ ಎಷ್ಟು ಚೆನ್ನಾಗಿತ್ತು, ನಿಮ್ಮ ಇಂಗ್ಲೀಷ್ ಎಷ್ಟು ಚೆನ್ನಾಗಿತ್ತು, ನಿಮ್ಮ ಭಾಷೆ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿದ್ದೀವಿ. ಇದು ಯಾವುದೋ ಧರ್ಮದ ಬಗ್ಗೆ ನಾನು ಮಾತಾಡ್ತಾ ಇರೋದಲ್ಲ, ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಭಾರತ ಕೇವಲ ಯಾವುದೋ ಒಂದು ಧರ್ಮದಿಂದ ಆಗಿಲ್ಲ. ಎಷ್ಟು ಜನಕ್ಕೆ ಆ ಭಾರತದ ಆ ರಾಷ್ಟ್ರಧ್ವಜವನ್ನು ಹಾಯ್ಸ್ಟ್ ಮಾಡಬೇಕಂದ್ರೆ ಅದ್ರ ಪ್ರೌಡ್ ಫೀಲಿಂಗೇ ಬೇರೆ ರೀ ಅದು. ಶಂಕರ್ ಅಂತ ಚಿತ್ರದುರ್ಗದಿಂದ ಕಾಲರ್ ಇದ್ದಾರೆ. ಶಂಕರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಶಂಕರ್, ಹೇಳಿ. ನಾವು ಕೆ ಅಮೀರ್ ಬಗ್ಗೆ ಮಾತಾಡಲ್ಲ. ಹಿಂದೆ ಒಬ್ಬ ಫೋನ್ ಮಾಡಿದ್ರಲ್ಲ ನಿಮಗೆ ಗದಗಿಲ್ಲ, ಅವನ ಬಗ್ಗೆ ಮಾತಾಡ್ತೀನಿ. ಹೇಳಿ ಶಂಕರ್. ನಿಮ್ಮ ಮುಂದೆ ನಿಮ್ ತಂದೆನ ಬೈದ್ರೆ ನೀವೇನ್ ಮಾಡ್ತೀರಾ? ಅವನ್ ಬಿಟ್ರೆ ಸೋಡ ಮಗ, ಅಪ್ಪನ್ ಸಪೋರ್ಟ್ ಮಾಡ್ಲೇಬೇಕು. ಸರಿಯಾಗಿ ಮಾತಾಡಿ ಶಂಕರ್, ಬೇಡ ಯಾಕೆ ಅಂತ ಪದಗಳನ್ನು ಬಳಸ್ತೀರಿ ಹೇಳಿ. ಅಲ್ಲ ಮೇಡಮ್, ಅವನ್ನ 1 ವರ್ಷ ಆರ್ಮಿನಲ್ಲಿ ಗಡಿ ಕಾಯಕ್ಕೆ ಹೇಳಿ ಅವನ್ನ. ಯಾಕಂತ ಭಾಷೆಗಳು ಬಿಡಿ, ಅಂತವ್ರ ಬುದ್ಧಿ ಅಂತವ್ರಿಗೆ ಇರ್ಲಿ ಅಲ್ವಾ. ಅಲ್ಲ ಮೇಡಮ್, ಆತ ಮನ್ಸು ಮಾಡ ದೇಶದ ಬಗ್ಗೆ ಅಭಿಮಾನ ಇದೆ ಅವನಿಗೆ. ಅದೇ ಹೇಳ್ತೀವಲ್ಲ, ಅಂತ ಕ್ರಿಮಿಗಳು ಇರ್ತವೆ ದೇಶದ ಒಳಗಡೆ. ಆರ್ಮಿ ಗಡಿನಲ್ಲಿ ಒಂದು ಪ್ರಾಜೆಕ್ಟ್ ಮಾಡಕ್ಕೋಸ್ಕರ 3 ಹೊತ್ತು ಉಪವಾಸ ಬಿದ್ದು ಸಾಯ್ತಾರ ಅವರು ಆರ್ಮಿಯವರು. ಇವನ್ ಕೈನಲ್ಲಿ ಒಂದು ಪ್ರಾಜೆಕ್ಟ್ ಮಾಡಕ್ಕಾಗಲ್ಲ ಅಂದ್ರೆ ಏನು? ಹೌದು. ಹಾ, ನಿಮಗೆ ನೆನಪಿದ್ಯಾ, ಜಮೀರ್ ಒಂದ್ಸಲ ಹೇಳಿದ್ರು ಯುದ್ಧ ನಡೆಯೋ ಟೈಮಲ್ಲಿ ಕಳ್ಸಿದ್ರೆ ನಾನು ಬೇಕಾದ್ರೆ ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡ್ಕೊಂಡು ಬರ್ತೀನಿ ಅಂತ. ಹೋಗಿ ನಾನು ಯುದ್ಧ ಮಾಡ್ತೀನಿ ಅಂದ್ರು. ಇವ್ರ ಯೋಗ್ಯತೆಗೆ ವಿಜಯನಗರಕ್ಕೆ ಹೋಗಿ ಒಂದು ಫ್ಲಾಗ್ ಹಾಯ್ಸ್ಟ್ ಮಾಡಕ್ ಆಗ್ತಾ ಇಲ್ಲ. ಕರ್ನಾಟಕಕ್ಕೆ ಹೋಗಕ್ ಆಗ್ತಿಲ್ಲ, ಇನ್ ಪಾಕಿಸ್ತಾನಕ್ಕೆ ಕೀಸಿದಾನಂತ ಇವನು. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ನಾರಾಯಣ್ ಅಂತ ಮೈಸೂರಿಂದ ಕಾಲರ್ ಇದ್ದಾರೆ. ನಾರಾಯಣ್ ಅವರೇ ಹೇಳಿ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್. ಇವ್ರಿಗೆ ನಮ್ ದೇಶದ್ದು ಅನ್ನ ಬೇಕು, ನಮ್ ದೇಶದ್ದು ಬಟ್ಟೆ ಬೇಕು, ಎಲ್ಲ ಬೇಕು ಇವ್ರಿಗೆ. ಇವ್ರಿಗೆ ಅಧಿಕಾರ ಕೊಟ್ಟಿದ್ರಲ್ಲ ಅವ್ರ ಎಂತವ್ರೆ ನೋಡಿ. ಹೇಳಿ, ನಮ್ ದೇಶದಲ್ಲಿ ನಮ್ಮಲ್ಲಿ ಹುಟ್ಟಿ ಇಲ್ಲಿ ಹುಟ್ಟಿ ಇದ್ ಮಾಡಿ ಇಲ್ಲಿ ಬೆಳೆದು ಇಲ್ಲಿಂದ ಅವ್ರ ಜನ್ಮ ಇದ್ ಮಾಡಿ ಅವ್ರ ಮನೆ ಯಾರೇ ಇದ್ರು ನಮ್ ದೇಶಕ್ಕೋಸ್ಕರ ಓಡಾಡ್ಬೇಕು, ಇದ್ ಮಾಡ್ಬೇಕು. ಇಂಥವ್ರನ್ನ ಮಿನಿಸ್ಟರ್ ಚಾನ್ಸ್ ಕೊಟ್ಟಿದ್ರಲ್ಲ ಅವ್ರ ಎಂತವ್ರು ಬಂದ್ಬೇಕು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್, ಇದನ್ನ ನಾವು ನಮ್ಮ ಮಾಜಿ ಮುಖ್ಯಮಂತ್ರಿ ಅವರ ಸಿದ್ದರಾಮಯ್ಯ ಅವ್ರನ್ನ ಕೇಳ್ಬೇಕು ಅನಿಸ್ತೀನಿ. ಈ ಹೋದ್ ಸಾರಿ ಯುಗಾದಿ ದಸರಾದಲ್ಲಿ ಬಾನು ಮುಕ್ತಕರ್ನ ಕರ್ಕೊಂಡ್ ಬಂದು ಇದ್ ಮಾಡ್ತಿವ್ರು ನೋಡಿ. ಹೌದು. ಅದನ್ನ ಇವ್ರು ನಮ್ ದೇಶದಲ್ಲಿ ಎಲ್ಲೇ ಕಳ್ಸಿದ್ರು ಇವ್ರ ಅಧಿಕಾರ ಇದ್ದಾಗ ಹೋಗ್ಬೇಕು, ಇದ್ ಮಾಡ್ಬೇಕು. ಇದೆಲ್ಲ ಇವ್ರಾಕೆ ಅಧಿಕಾರ ಇರ್ಬೇಕು? ಹೌದು. ಅಲ್ಲ ರೀ, ಕರ್ನಾಟಕದ ಒಂದು ರಾಜ್ಯಕ್ಕೆ ಹೋಗಿ ಇವರು ಒಂದು ಜಿಲ್ಲೆಗೆ ಹೋಗಿ ಒಂದು ಉಸ್ತುವಾರಿಯಾಗಿ ಫ್ಲಾಗ್ ಹಾಯ್ಸ್ಟ್ ಮಾಡಕ್ ಆಗಲ್ಲ ಅಂತಂದ್ಮೇಲೆ ಇಂಥ ರಾಜಕಾರಣಿಗಳ ಅವಶ್ಯಕತೆ ನಮಗೇನಿದೆ ಅಲ್ವಾ? ಇವ್ರ ಅಧಿಕಾರ ಯಾಕೆ ಇರ್ಬೇಕು ಮೇಡಮ್? ಇವ್ರಿಗೆ ಅಧಿಕಾರ ಕೊಟ್ಟಿದಾರ ನೋಡಿ ಅವ್ರು ಎಂತ ಇರ್ಬೇಕು ಹೇಳಿ. ಇವ್ರ ಅಧಿಕಾರ ಎಂತವ್ರನ್ನ ಕೊಡ್ಬೇಕು, ಅಂತವ್ರ ಅಭಿಮಾನಿಗಳನ್ನ ಇದ್ ಮಾಡ್ಕೊಂಡು ನಮ್ ದೇಶಕ್ಕೋಸ್ಕರ ಯಾರು ಪ್ರೀತಿಸ್ತಾರ, ಯಾರು ಇದ್ ಮಾಡ್ತಾರ ಅಂತವ್ರನ್ನ ಇಟ್ಕೋಬೇಕು. ಅದನ್ನ ಬಿಟ್ಟು ಇವ್ರು ಇಷ್ಟಪಟ್ಟವ್ರಿಗೆ ಇವ್ರಿಗೆ ಒಳಗಡೆ ಇದ್ ಮಾಡ್ಕೋಸ್ಕರ ಅವ್ರ ಅಧಿಕಾರ ಕೊಟ್ರೆ ಇವ್ರಿಂದ ಇದೇ ಕೆಲಸ ಮಾಡಿದ್ರು. ಇವ್ರು ಅಲ್ಲಾಗಲ್ಲ ಇಲ್ಲಾಗಲ್ಲ ಅಂದ್ಮೇಲೆ ಇವ್ರು ಇಷ್ಟ ಬಂದಂಗೆ ಇರ್ಬೇಕಾದ್ರೆ ನಮ್ ದೇಶದಲ್ಲಿ ಯಾಕೆ ಇರ್ಬೇಕು?
ಆಲ್ ರೈಟ್ ನಾರಾಯಣ್, ಥ್ಯಾಂಕ್ ಯು ಪವರ್ ಟಿವಿ ಕರೆ ಮಾಡೋದಕ್ಕಾಗಿ. ಶಿವರುದ್ರಪ್ಪ ಅಂತ ಕಾಲರ್ ಇದ್ದಾರೆ ಬೆಂಗಳೂರಿಂದ. ಶಿವರುದ್ರಪ್ಪ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಹೇಳಿ. ಮೇಡಮ್, ಧ್ವಜಾರೋಹಣ ಮಾಡಿದ್ಮೇಲೆ ಅವ್ರು ಮಂತ್ರಿಗಿರಿ ಆಗ್ತದೆ ಮೇಡಮ್. ಅವ್ರಗ ಅವರು ಮಂತ್ರಿ ಆಗಿರೋದು ಅನಗತ್ಯ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಈಗ ಜನ ನಮಗ್ ಸಚಿವ ಸ್ಥಾನ ಇಲ್ಲ, ನಮಗ ಅದಿಲ್ಲ. ಒಬ್ಬ ಹೆಂಗಸು ಕೊಟ್ಟು ಧ್ವಜಾರೋಹಣ ಮಾಡ್ತೀನಿ ಮೇಡಮ್. ನಾಳೆ ಒಬ್ಬ ಹೆಂಗಸಿಗೆ ಕೊಟ್ಟು ಅಲ್ಲ, ಇನ್ನೊಂದು ಶಿವರುದ್ರಪ್ಪ ಅವರೇ ಧ್ವಜಾರೋಹಣ ಮಾಡಕು ಹೇಳಿ ಮೇಡಮ್ ಅವರೇ, ಒಬ್ಬ ಹೆಂಗಸನ್ ಕೈಲಿ ಧ್ವಜಾರೋಹಣ ಮಾಡ್ತೀವಿ. ಒಂದ್ ಕೈ ರಾಜೀನಾಮೆ ದಾಖಲೆ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ. ಡಿ ಕೆ ಶಿವಕುಮಾರ್ ಸಾಹೇಬ್ರು ದಯವಿಟ್ಟು ಈ ಕ್ಷಣದಲ್ಲೇ ತಗೋಬೇಕು ಮೇಡಮ್ ರಾಜೀನಾಮೆ ದಾಖಲೆ ಇಂಥವ್ರ ಹತ್ರ. ಯಾಕೆ ಮೇಡಮ್ ಇಂಥವ್ರೆಲ್ಲ ಬರ್ಬೇಕು? ದೇಶದ್ರೋಹ ಮೇಡಮ್ ಇವನು. ಆಲ್ ರೈಟ್ ಶಿವರುದ್ರಪ್ಪ ಅವರೇ, ಥ್ಯಾಂಕ್ ಯು ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ರವಿಕುಮಾರ್ ಅಂತ ಕಾಲರ್ ಇದ್ದಾರೆ ಬೆಂಗಳೂರಿಂದ. ರವಿಕುಮಾರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ಮೇಡಮ್, ನಮ್ ದೇಶದ ಧ್ವಜಾರೋಹಣ ಮಾಡೋದು ಅಂದ್ರೆ ನಾವೆಷ್ಟೋ ತ್ಯಾಗ ಋಣಿಯಾಗಿರ್ಬೇಕು ಮೇಡಮ್. ಅದನ್ನ ಮಾಡ್ಬೇಕು ಮೇಡಮ್, ಯಾರೇ ಆಗ್ಲಿ ಮಾಡ್ಬೇಕು. ಅದನ್ನ ಧಿಕ್ಕರಿಸಿದ್ರೆ ಅವ್ರು ಈ ದೇಶದಲ್ಲಿ ಇರೋ ಕೂಡ ಟೈಮ್ ಇಲ್ವಂತೆ ಅವ್ರಿಗೆ. ಹಾ ಮೇಡಮ್, ಟೈಮ್ ಇಲ್ವಂತೆ ಸರ್. ಮೇಡಮ್, ದೇಶದ ಧ್ವಜಾರೋಹಣ ಮಾಡೋದಕ್ಕಿಂತ ಬೇರೆ ಏನು ಮೇಡಮ್ ಗೊತ್ತಿಲ್ಲ ಸರ್, ಅದೇ ನಂದು ಪ್ರಶ್ನೆ. ಅದಕ್ಕೆ ಮೀರಿದ ಕೆಲಸ ಅವತ್ತು ಜಮೀರ್ ಏನಿದೆ ಅನ್ನೋದೇ ನನಗೂ ಪ್ರಶ್ನೆ. ಅಲ್ಲ, PM ಆಗ್ಲಿ ಕೂಡ ಅವರು ಕೂಡ ಧ್ವಜಾರೋಹಣ ಮಾಡ್ಲೇಬೇಕು ಮೇಡಮ್. ಆಲ್ ರೈಟ್ ರವಿಕುಮಾರ್, ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ಮೈಸೂರಿಂದ ಮತ್ತೊಬ್ರು ಕಾಲರ್ ಇದ್ದಾರೆ, ಬಸವರಾಜ್ ಅಂತ. ಬಸವರಾಜ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ ಬಸವರಾಜ್. ಮೇಡಮ್, ಅವ್ರು ಬಂದಿರೋದೇ ಲೂಟಿ ಮಾಡಕ್ಕೆ. ಅವರು ಬಂದಿರೋದೇ ಲೂಟಿ ಮಾಡಕ್ಕೆ. ಅದರಲ್ಲೂ ಎಸ್ಪೆಷಲಿ 80% ಕಾಂಗ್ರೆಸ್ನವರೆಲ್ಲರೂ ಲೂಟಿ ಮಾಡಕ್ಕೆ. ಅವ್ರ ಮಿನಿಸ್ಟ್ರೇ ಹೇಳಿದ್ರು, ನಾವು 4 ತಲೆಮಾರಷ್ಟು ಮಾಡಕ್ಕೋಸ್ಕರ ನಾವು ಬಂದಿರೋದು ಅಂತ. ಆ ರೀತಿ ಆ ಮೆಂಟಲ್ ಹೆಂಗ್ ಕಾಣ್ತಾ ಇದೆ ಅನ್ನೋದು ಇದರಲ್ಲಿ ಕ್ಲೀನ್ ಆಗಿ ಕಾಣ್ತಾ ಇದೆ. ಬರೀ ಜಮೀರ್ ಒಬ್ಬರೇ ಅಲ್ಲ, ಈ ತರದವ್ರು ಸುಮಾರು ಜನ ಇದ್ದಾರೆ. ಅದರಲ್ಲಿ ಈ ತರದವ್ರನ್ನ ನೀವು ನೋಡ್ತಾ ಇದ್ರೆ ಇವ್ರು ನಮ್ ದೇಶದವ್ರ, ಇವ್ರನ್ನೆಲ್ಲಾರು ನಾವು ಚುನಾಯಿತ ಪ್ರತಿನಿಧಿ ಮಾಡಿ ಕಳ್ಸಿದೀವಲ್ಲ ಅಂತ ಅನಿಸ್ತಾ ಇದೆ. ಏನ್ ಮಾಡ್ತೀರಿ, ನಮ್ಮ ಪರಿಸ್ಥಿತಿಗಳು ಈ ಸ್ಥಿತಿಗೆ ಬಂದಿದೆ ನಮ್ ಭಾರತದ್ದು. ಇಂಥವ್ರನ್ನೆಲ್ಲ ಇಟ್ಕೊಂಡು ನಾವು ಮಿನಿಸ್ಟರ್ ಮಾಡಿಸ್ಕೊಂಡ್ ಕೂರ್ಸ್ಕೊಂಡಿದೀವಿ. ಅದೆಲ್ಲ ನೋಡ್ತು ಅಂತ ಅಂದ್ರೆ ಈ ಹಣಕ್ಕೋಸ್ಕರ ಬಂದಿರೋಂತ ವ್ಯಕ್ತಿಗಳ ತರ ಎದ್ದು ಕಾಣ್ತಾ ಇದೆ. ಆಲ್ ರೈಟ್ ಬಸವರಾಜ್, ಥ್ಯಾಂಕ್ ಯು ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ಸಂಜು ಕುಮಾರ್ ಅಂತ ಹಿರಿಯೂರಿಂದ ಕಾಲರ್ ಇದ್ದಾರೆ. ಸಂಜು ಕುಮಾರ್ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಮಸ್ಕಾರ ಸರ್, ಹೇಳಿ. ಮೇಡಮ್ ಅವರೇ, ಇಂಥಲ್ಲಿ ವಿಧಾನಸೌಧದಲ್ಲಿ ಹೆಂಗ್ ಬಿಟ್ಕೊಂತಾರೆ CM ಅವರು ಅಂತ ಕೇಳ್ಬೇಕು ಸರ್, ಜನ ಕೇಳ್ಬೇಕು. ನಾವಂತೂ ಪ್ರತಿ ದಿವಸ ಕೇಳ್ತಾನೆ ಇರ್ತೀವಿ. ಜನ ಕೇಳ್ಬೇಕು. ಜನ ಎಲ್ಲಿವರೆಗೆ ಇಂಥವ್ರನ್ನ ಆಯ್ಕೆ ಮಾಡ್ತಾ ಇರ್ತಾರೋ ಅಂತವ್ರು ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಅಲ್ಲ ಮೇಡಮ್ ಅವರೇ, ಸ್ವಾತಂತ್ರ್ಯಕ್ಕಾಗಿ ಎಂತೆಂತ ಮಹನೀಯರು ತಮ್ಮ ಪ್ರಾಣ ಕಳೆದುಕೊಂಡು. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸಂಜು ಕುಮಾರ್, ಟಿವಿಲಿ ಕೇಳಿಸ್ಕೊಂಡು ಮಾತಾಡಬೇಡಿ. ಓಕೆ, ಥ್ಯಾಂಕ್ ಯು ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ಮೈಸೂರಿಂದ ಮತ್ತೊಬ್ರು ಕಾಲರ್ ಇದ್ದಾರೆ, ದೇವರಾಜ್. ದೇವರಾಜ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ದೇವರಾಜ್. ಮೇಡಮ್, ಇವರು ಈ ತರ ಮಾತಾಡ್ತಾ ಇದಾರಲ್ಲ, ಇದು ಎಷ್ಟು ಬಗ್ಗೆ ಸರಿ ಅನ್ಸುತ್ತೆ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ದೇವರಾಜ್. ಮೇಡಮ್ ನಮಸ್ಕಾರ ಮೇಡಮ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಮ್ಯೂಟ್ ಮಾಡಿದೀವಿ ಮೇಡಮ್. ಹೇಳಿ ಸರ್. ಏನ್ ಮೇಡಮ್, ಇವರು ಜಮೀರ್ ಅಹಮದ್ ಖಾನ್ ಅವರು ಇಷ್ಟು ಮಟ್ಟಿಗೆ ಬಿಸಿ ಇದ್ರೆ ನಮ್ ದೇಶ ಮುಂದುವರಿಯೋದು ಯಾವಾಗ? ಈ ತರ ಮಾಡಿದ್ರು ಅವರು. ಆಲ್ ರೈಟ್ ದೇವರಾಜ್, ಥ್ಯಾಂಕ್ ಯು ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರಿ, ಮಾತಾಡ್ತಾ ಇದ್ದೀರಿ. ಇಂತಹ ಮಂತ್ರಿಗಳು ನಮ್ಗೆ ಅವಶ್ಯಕತೆ ಇಲ್ಲ. ಕಾಂತ ಅಂತ ಬೆಂಗಳೂರಿಂದ. ಕಾಂತ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಕಾಂತ. ನೋಡಿ, ಒಂದನ್ನ ಇವ್ರು ಯಾರು ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ, ಕಂಪಲ್ಸರಿ 1 ವರ್ಷ ಇವ್ರಿಗೆ ಆರ್ಮಿ ಕಳಿಸ್ಬೇಕು ಟ್ರೈನಿಂಗ್. ದೇಶ ಅಂದ್ರೆ ಏನು, ನೆಲ ಅಂದ್ರೆ ಏನು, ಮಾತೃಭೂಮಿ ಅಂದ್ರೆ ಏನು, ದೇಶಭಕ್ತಿ ಅಂದ್ರೆ ಏನು, ದೇಶದ ಲಾಂಛನಗಳು ಅಂದ್ರೆ ಏನು ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೊಂದೇ ಗೊತ್ತಿರೋದು ಆ ಸೀಟಿನ ಹುಚ್ಚು ಮದ. ಸೀಟಲ್ಲಿ ಕುತ್ಕೊಂಡು ಪವರ್ ಎಕ್ಸರ್ಸೈಸ್ ಮಾಡ್ಬೇಕು, ಆದ್ರೆ ದೇಶದ ಬಗ್ಗೆ ಇವ್ರಿಗೆ ಗೌರವ ಇಲ್ಲ. ಇವ್ರಿಗೆ ಬೇಕಾಗಿರೋದೇ ಬೇರೆ. ಎರಡನೇದು, ಇವತ್ತು ದೇಶದ ಒಂದು ರಾಷ್ಟ್ರ ಧ್ವಜವನ್ನ ಹಾರಿಸಕ್ಕೆ ಇವ್ರು ಹೋಗಲ್ಲ ಅನ್ನೋ ಮನುಷ್ಯ ನಾಳೆ ದೇಶದ ವಿರುದ್ಧವಾಗಿ ಪಿತೂರಿ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ ಇದೆ? ಏನಕ್ಕೆ ಬೇಕಿಂತವ್ರು ನಮ್ಗೆ ಆಡಳಿತ ನಡೆಸೋದಿಕ್ಕೆ? ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಇವರು. ದಯವಿಟ್ಟು ಇವ್ರಿಗೆ ಹೇಳಿ, ಸೀಟಿಂದ ಇಳಿದ್ಬಿಟ್ಟು ಮೊದ್ಲು ಕೂತ್ಕೊ ಅಂತ ಹೇಳಿ. ಇಂಥವ್ರ ಅವಶ್ಯಕತೆ ನಮ್ ಕರ್ನಾಟಕ ರಾಜ್ಯಕ್ಕೆ ಇಲ್ವೇ ಇಲ್ಲ.
ಉತ್ತಮರು ಇದ್ದಾರೆ ಆಡಳಿತ ನಡೆಸೋರು. ಇಂಥವ್ರೊಬ್ಬರಿಂದ ಬೇರೆ ಮಿನಿಸ್ಟರ್ಗಳಿಗೆ, ಬೇರೆ MLA ಗಳಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ನಮ್ಗೆ ಬೇಕಾಗಿಲ್ಲ ಇಂಥವ್ರು. ಆಲ್ ರೈಟ್ ಕಾಂತ ಅವರೇ, ಥ್ಯಾಂಕ್ ಯು ಸೊ ಮಚ್ ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ಶಿರಾಯಿಂದ ಕಾಲರ್ ಇದ್ದಾರೆ ಅಂಬಿಕಾ ನಮಸ್ತೆ. ಹೌದು ಮೇಡಮ್, ಅಂಬಿಕಾ ಎನ್ ಸ್ವಾಮಿ ಅಂತ. ಹೇಳಿ ಅಂಬಿಕಾ ಎನ್ ಸ್ವಾಮಿ ಅವರೇ. ಮೇಡಮ್ ಏನ್ ಹೇಳೋದು ಮೇಡಮ್, ಯಥಾ ರಾಜ ತಥಾ ಪ್ರಜಾ ಅಂತ. ಈ ಇವ್ರುಗಳೇನೆ ಈ ತರಹ ಮಾಡಿದ್ರೆ ಇನ್ ನಮ್ ಶಾಲಾ ಮಕ್ಕಳಿಗೆ ಇನ್ನೇನ್ ಹೇಳೋದು? ಮಿನಿಸ್ಟ್ರು ಅಂತ ತೋರಿಸ್ಲೇಬೇಡಿ ನೀವು ಅವ್ರ ಮಕ್ಕಳಿಗೆ. ಹೇಳ್ತೀನಿ ಕೇಳಿ, ಇಂಥವ್ರೊಬ್ರು ಮಿನಿಸ್ಟರ್ ಇದಾರೆ ನಮ್ಮಲ್ಲಿ ಅಂತ ಹೇಳ್ಕೊಡ್ಲೇಬೇಡಿ ಮಕ್ಕಳಿಗೆ. ಅಲ್ಲ ಮೇಡಮ್, ಮಕ್ಕಳು ಧ್ವಜಾರೋಹಣಕ್ಕೆ ನಾವೊಂದ್ ಕೈ ಮುಗಿದು ಸೆಲ್ಯೂಟ್ ಮಾಡಿ ಧ್ವಜಕ್ಕೆ ಎಷ್ಟು ಕೈ ಮುಗಿದು ಮಾಡ್ತಾರೆ. ಅಂತದ್ರಲ್ಲಿ ಏನು ಮೇಡಮ್, ಇವ್ರುಗಳೆಲ್ಲ ಇವರೇ ಹೀಗ್ ಮಾಡಿದ್ರೆ ಮಕ್ಕಳಿಂದ ಹೇಗೆ ಇದ್ ಮಾಡ್ತಾರೆ ಹೇಳಿ? ನಾವು ಮಕ್ಕಳಿಗೆ ಇನ್ನೇನ್ ದೇಶಭಕ್ತಿ ಹೇಳ್ಕೊಡೋದು? ಮಕ್ಕಳಿಗೆ ದೇಶಭಕ್ತಿ ಹೇಳ್ಕೊಡಿ ಮೇಡಮ್, ಆದ್ರೆ ಇಂಥ ಮಿನಿಸ್ಟರ್ಗಳಿಗೆ ಸಲಾಂ ಹೊಡಿಯೋ ಬುದ್ಧಿ ಹೇಳ್ಕೊಡ್ಬೇಡಿ. ಯಾರ್ ಮಾಡ್ತಾರೆ ಮೇಡಮ್? ಯಾರೇ ಆಗ್ಲಿ ಅಯ್ಯೋ, ನಮಗೆ ಮಕ್ಕಳು ಹೇಳತ್ವೆ ಗೊತ್ತಾ? ಈಗಿನ ಮಕ್ಕಳು ಎಷ್ಟು ಬ್ರಿಲಿಯಂಟ್ ಇರ್ತಾರೆ ಮೇಡಮ್. ಅವ್ರ ಧ್ವಜ ಇದಕ್ಕೆ ಬರ್ಲಿಲ್ವಂತೆ ಮಿನಿಸ್ಟ್ರು ಅನ್ನತ್ವೆ ಗೊತ್ತಾ? ಇವರೆಲ್ಲ ದೇಶಭಕ್ತರ, ಇವರೆಲ್ಲ ಭಾವತ ಹಾಸಕ್ ರೆಡಿ ಇದಾಗಿರೋರ, ಇವ್ರುಗಳನ್ನೆಲ್ಲ ಎಲ್ ಬಿಡ್ಬೇಕೋ ಅಲ್ಲಿ ಬಿಡ್ಬೇಕು ಮೇಡಮ್, ಅಷ್ಟೇ. ಆಲ್ ರೈಟ್ ಅಂಬಿಕಾ, ಥ್ಯಾಂಕ್ ಯು ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ಗೀತಾ ಅಂತ ಮೈಸೂರಿಂದ. ಗೀತಾ ಅವರೇ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಅದೇ ಹೇಳಿದ್ದೆ ಹೇಳ್ತಾ ಇದೀವಿ ಅಂತ ಅನ್ಕೋಬೇಡಿ. ಇವ್ರುಗಳಿಗೆ ಪವರ್ ಬೇಕು, ದುಡ್ಡು ಬೇಕು. ನಾವು ವೋಟ್ ಹಾಕ್ಬಿಟ್ಟು ನಾವು ಸ್ಟ್ರಗಲ್ ಮಾಡ್ತೀವಿ. ಇದ್ರಲ್ಲಿ ಒಂದು ಇದಕ್ಕೆ ಫ್ಲಾಗ್ ಹಾಯ್ಸ್ಟ್ ಮಾಡೋದಿಕ್ಕೆ ಇವ್ರಿಗೆ ಟೈಮ್ ಇಲ್ಲ ಅಂತಂದ್ರೆ ಮಾಡೋ ಕೆಲಸ ಮಾಡೋದಿಲ್ಲ. ಒಂದೊಂದ್ ರೋಡ್ ಕಿತ್ತಾಕ್ಬಿಟ್ಟು ಬಿದ್ದಿದೆ, ಅದನ್ನ ಮಾಡಲ್ಲ. ಇವ್ರಿಗೇನ್ ಕೆಲಸ? ನಿಜವಾಗ್ಲೂ ಒಂಥರ ನಮ್ಗೆ ಫ್ರಸ್ಟ್ರೇಷನ್. ಇದನ್ನ ಟಿವಿ ನೋಡ್ತಾ ಇದ್ರೆ, ನೆನ್ನೆಯಿಂದ ಅಂತೂ ಟಿವಿ ನೋಡಿ ಮನ್ಸೆಲ್ಲ ಕೆಟ್ಟೋಯ್ತು. ಹಂಗೆ ಅದೇನ ಇವ್ರುಗಳು ಹಂಗಾಡ್ತಾರೆ, ಕಾಂಗ್ರೆಸ್ನವ್ರಾಗ್ಲಿ ಇವ್ರಾಗ್ಲಿ ಅಪೋಸಿಷನ್ ಅವರು ಒಂದ್ ಸಂಸದ್ ನಡ್ಸಕ್ ಬಿಡಲ್ಲ. ಇವ್ರನ್ನ ಯಾರು ಕೇಳೋರೇ ಇಲ್ವಾ? ಅಥವಾ ಕೋರ್ಟು ಇದ್ ಮಾಡ್ತಾ ಇಲ್ವಾ? ದಪ್ಪ ಚರ್ಮದ ರಾಜಕಾರಣಿಗಳು ಮೇಡಮ್. ಆಯ್ಕೆ ಮಾಡುವಾಗ ಆಯ್ಕೆ ಮಾಡೋ ಹಕ್ಕು ನಮ್ಮ ಹತ್ರ ಇರುತ್ತಲ್ಲ, ನಾವು ಸರಿಯಾಗಿ ಆಯ್ಕೆ ಮಾಡಬೇಕು. ಆಲ್ ರೈಟ್ ಗೀತಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ನಾನು ಹೇಳ್ತೀನಲ್ಲ, ಮಂತ್ರಿಗಿರಿಯನ್ನ ಪಡ್ಕೊಂಡಂತ ಜಮೀರ್ ಅವರೇ ಕಂತ್ರಿ ಬುದ್ಧಿಯನ್ನ ಬಿಟ್ಟು ಮರ್ಯಾದೆಯಿಂದ ಹೋಗಿ ಧ್ವಜಾರೋಹಣ ಮಾಡಿ. ಆ ಧ್ವಜಾರೋಹಣ ಮಾಡೋಕ್ಕೂ ಯೋಗ್ಯತೆ ಇರಬೇಕು. ನಿಮ್ಗೆ ಯೋಗ್ಯತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಮನ್ನು ಆಯ್ಕೆ ಮಾಡಿರೋ ಜನ ಮಾತಾಡ್ತಾ ಇದ್ದಾರೆ ಏನು ಯೋಗ್ಯತೆ ಇಟ್ಕೊಂಡಿದ್ದೀರಿ ನೀವು ಅಂತ ಹೇಳಿ. ಸೊ ಇದು ಯಾವುದೋ ಒಂದು ಧರ್ಮದ ರಾಜಕಾರಣಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನನ್ನ ರಾಜ್ಯದ ಒಬ್ಬ ಮಿನಿಸ್ಟ್ರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಹ್ಯಾವ್ ಗಾಟ್ ಆಲ್ ದ ರೈಟ್ ಟು ಸ್ಪೀಕ್ ಅಬೌಟ್ ಇಟ್. ಸೊ ಜಮೀರ್ ಅವರೇ, ನಿಮ್ಮ ಈ ದುರಂಕಾರನ, ನಿಮ್ಮ ರಾಜಕೀಯನ ಪಕ್ಕಕ್ಕಿಟ್ಟು ಮರ್ಯಾದೆಯಿಂದ ಹೋಗಿ ಧ್ವಜಾರೋಹಣ ಮಾಡಿ. ಇಲ್ಲ ಅಂತಂದರೆ ಕರ್ನಾಟಕದ ಜನ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.